ನಮಸ್ಕಾರ. ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡು ನಮ್ಮ ರೈತರಿಗೆ ನಿಜವಾಗ್ಲೂ ನ್ಯಾಯ ಸಿಗ್ತಾ? ಬಿಟ್ಟಿ ಭಾಗ್ಯಗಳಿಗೆಂದೇ 99,000 ಕೋಟಿ ಖರ್ಚು ಮಾಡಿದ ಸರ್ಕಾರಕ್ಕೆ ನಮ್ಮ ರೈತರಿಗೆ ಟನ್ಗೆ 3,500 ಅಂದ್ರೆ ಫ್ಯಾಕ್ಟರಿಯವರು 3,200 ಕೊಟ್ರು. ಇನ್ನು ಉಳಿದ 200 ಕೊಡೋಕೆ ಸರ್ಕಾರಕ್ಕೆ ಭಾರವಾಯ್ತಾ? ಹಾಗಾದ್ರೆ ನಾವು ಗೆಲ್ಲಲೇಬೇಕೆಂದು ರಾಜ್ಯ ಹಾಳಾಗುತ್ತದೆಂದು ಗೊತ್ತಿದ್ರು ಪ್ರೀ ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟ ನಮ್ಮ ರಾಜ್ಯ ಸರ್ಕಾರ ಪ್ರೀ ಗ್ಯಾರಂಟಿ ಭಾಗ್ಯಗಳಿಂದ ರಾಜ್ಯ ಹಾಳಾಗುತ್ತೆ ಅಂತ ನಿಮ್ಗೆ ಸುಮ್ನೆ ಹೇಳಿದ್ರೆ ನೀವು ನಂಬಲ್ಲ ಅಂತ ನಂಗ ಗೊತ್ತು ಕಣ್ರಿ. ಅದನ್ನ ಬಿಡಿಸಿ ಹೇಳ್ಬೇಕಲ್ವಾ ನಿಮ್ಗೆ. ಮೊದಲು ರಾಜ್ಯ ಸರ್ಕಾರ ಹೇಳ್ದಂಗೆ ನಮ್ಮ ರೈತರಿಗೆ ಏನಾದ್ರೂ ಟನ್ಗೆ 50 ರೂಪಾಯಿ ಕೊಟ್ರೆ ಟೋಟಲ್ ಆಗಿ ಎಷ್ಟು ಕೊಡ್ಬೇಕಾಗುತ್ತಂತ ತಿಳಿಯೋಣ. ಕಳೆದ ವರ್ಷ ಅಂದ್ರೆ 2024ರಲ್ಲಿ ಒಟ್ಟಾರೆಯಾಗಿ ಫ್ಯಾಕ್ಟರಿಗಳಿಗೆ ಹೋದಂತ ಕಬ್ಬು 5,60,00,000 ಟನ್. ಅಂದ್ರೆ 5,60,00,000 ಇಂಟು 50 ರೂಪಾಯಿ ಮಾಡಿದ್ರೆ ಹತ್ತತ್ರ 280 ಕೋಟಿ ಆಯ್ತು. ಇದು ಒಟ್ಟಾರೆಯಾಗಿ ಒಂದು ವರ್ಷಕ್ಕೆ ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಕೊಡ್ತೀನಿ ಅಂತ ಹೇಳಿರೋ ಮೊತ್ತ. ಆದ್ರೆ ಫ್ರೀ ಕೊಟ್ರೆ ರಾಜ್ಯ ಹಾಳಾಗುತ್ತೆ ಅಂತ ಗೊತ್ತಿದ್ರು ಎಲೆಕ್ಷನ್ ಟೈಮ್ ನಲ್ಲಿ ಗೆಲ್ಲಲೇಬೇಕೆಂದು ಸರ್ಕಾರ ಘೋಷಿಸಿದ್ದ ಫ್ರೀ ಗ್ಯಾರಂಟಿ ಸ್ಕೀಮ್ಗಳಿಗೆ ಎಷ್ಟು ಖರ್ಚು ಮಾಡಿದೆ ಎಂದು ಕಂಪೇರ್ ಮಾಡಿ ನೋಡ್ಬೇಕಲ್ವಾ. ಫ್ರೀ ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲನೆಯದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಗೆ 1,24,00,000 ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಅಂದ್ರೆ ಒಬ್ಬರಿಗೆ 2,000 ಕೊಟ್ರೆ ಒಂದು ತಿಂಗಳಿಗೆ ರಾಜ್ಯ ಸರ್ಕಾರ 2,500 ಕೋಟಿ ಕೊಡ್ತಿದೆ. ಅಂದ್ರೆ ಒಂದು ವರ್ಷಕ್ಕೆ 30,000 ಕೋಟಿ ಕೊಡ್ತಿದೆ. ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಹತ್ತತ್ರ 51,000 ಕೋಟಿ ಖರ್ಚು ಮಾಡಿದೆ ರಾಜ್ಯ ಸರ್ಕಾರ. ಆದ್ರೆ ನಮ್ಮ ರೈತರಿಗೆ ಒಂದು ವರ್ಷಕ್ಕೆ 280 ಕೋಟಿ ಕೊಡೋದಕ್ಕೆ ಅಷ್ಟೊಂದು ವಿಚಾರ ಮಾಡ್ತಾ ಸರ್ಕಾರ. ಹೌದು, ಅವ್ರಿಗೆ ಗೊತ್ತು ಕಣ್ರಿ, ಫ್ರೀ ಕೊಟ್ರೆ ರಾಜ್ಯ ಮುಳುಗೋದು ಪಕ್ಕ ಅಂತ. ಇರ್ಲಿ, ಇನ್ನು ಬಾಕಿ ಗ್ಯಾರಂಟಿ ಸ್ಕೀಮ್ಗಳಿವೆ. ಇವಾಗ್ಲೇ ನಿಟ್ಟಿಸುರು ಬಿಟ್ರೆ ಹಂಗೆ. ಇವಾಗ ಎರಡನೆಯದಾಗಿ ಗೃಹ ಜ್ಯೋತಿ ಸ್ಕೀಮ್ಗೆ ಬರೋಣ. ಗೃಹ ಜ್ಯೋತಿ ಸ್ಕೀಮ್ನ ಫಲಾನುಭವಿಗಳು 1,64,00,000. ಅಂದ್ರೆ ಇಲ್ಲಿಯವರೆಗೂ ರಾಜ್ಯ ಸರ್ಕಾರ 18,200 ಕೋಟಿ ಖರ್ಚು ಮಾಡಿದೆ. ಇದರರ್ಥ ವರ್ಷಕ್ಕೆ 7,500 ಕೋಟಿ. ಆದ್ರೆ ನಮ್ಮ ರೈತರಿಗೆ ವರ್ಷಕ್ಕೆ 280 ಕೋಟಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಸರ್ಕಾರ. ಹೌದು, ಅವ್ರಿಗೆ ಗೊತ್ತು ಕಣ್ರಿ, ಫ್ರೀ ಕೊಟ್ರೆ ರಾಜ್ಯ ಹಾಳಾಗೋದು ಪಕ್ಕ ಅಂತ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಫ್ಯಾಕ್ಟರಿ ಮಾಲೀಕರ ಮೇಲೇನೆ ಹೊರೆ ಹಾಕೋಣ ಅಂತ ರಾಜ್ಯ ಸರ್ಕಾರದ್ದು. ಆದ್ರೆ ರಾಜ್ಯ ಹಾಳಾಗುತ್ತೆ ಅಂತ ಗೊತ್ತಿದ್ರು ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕೆನ್ನುವ ದುರಾಸೆಗೆ ಬಿದ್ದು ಫ್ರೀ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇಲ್ಲಿಯವರೆಗೂ 99,000 ಕೋಟಿ ಖರ್ಚು ಮಾಡಿದ್ರಲ್ಲ. ಇರ್ಲಿ, ಇನ್ನೂ ತಿಳಿಯೋದು ಬಾಕಿ ಇದೆ. ಗ್ಯಾರಂಟಿ ಯೋಜನೆಗಳಲ್ಲಿ ನಂತರ ಬರುವುದು ಸ್ತ್ರೀ ಶಕ್ತಿ ಸ್ಕೀಮ್. ಅಂದ್ರೆ ಫ್ರೀ ಬಸ್ಗಳು. ಅದಕ್ಕೆ ಇಲ್ಲಿಯವರೆಗೂ 550 ಕೋಟಿ ಫಲಾನುಭವಿಗಳಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಹತ್ತತ್ರ 14,000 ಕೋಟಿ ಖರ್ಚು ಮಾಡಿದೆ. ಇದರರ್ಥ ವರ್ಷಕ್ಕೆ 5,600 ಕೋಟಿ. ಆದ್ರೆ ನಮ್ಮ ರೈತರಿಗೆ ವರ್ಷಕ್ಕೆ 280 ಕೋಟಿ ಕೊಡೋದಕ್ಕೆ ವಿಚಾರ ಮಾಡ್ತಾ ರಾಜ್ಯ ಸರ್ಕಾರ. ಹೌದು, ಅವ್ರಿಗೆ ಗೊತ್ತು ಕಣ್ರಿ, ಫ್ರೀ ಕೊಟ್ರೆ ರಾಜ್ಯ ಹಾಳಾಗೋದು ಪಕ್ಕ ಅಂತ. ಮುಂದಿನದು ಅನ್ನಭಾಗ್ಯ. ಇದಕ್ಕೆ 72 ಕೋಟಿ ಫಲಾನುಭವಿಗಳಿದ್ದಾರೆ. ಅದಕ್ಕೆ ಇಲ್ಲಿಯವರೆಗೂ ಅಂದ್ರೆ ಕಳೆದ 2.5 ವರ್ಷದಲ್ಲಿ ಹತ್ತತ್ರ 12,000 ಕೋಟಿ ಖರ್ಚು ಮಾಡಿದೆ. ಇದರ ಅರ್ಥ ವರ್ಷಕ್ಕೆ 4,800 ಕೋಟಿ. ಆದ್ರೆ ಅನ್ನ ಹಾಕೋ ನಮ್ಮ ರೈತರಿಗೆ ವರ್ಷಕ್ಕೆ 280 ಕೋಟಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ವಿಚಾರ ಮಾಡ್ತಾ. ಹೌದು, ಅವ್ರಿಗೆ ಗೊತ್ತು ಕಣ್ರಿ, ಫ್ರೀ ಕೊಟ್ರೆ ರಾಜ್ಯ ಹಾಳಾಗೋದು ಪಕ್ಕ ಅಂತ. ಮುಂದಿನದು ಯುವ ನಿಧಿಗೆ ಬರೋಣ. ಯುವ ನಿಧಿ ಫಲಾನುಭವಿಗಳ ಸಂಖ್ಯೆ 2,55,000. ಅದಕ್ಕೆ ಸರ್ಕಾರ ಕಳೆದ 2.5 ವರ್ಷದಲ್ಲಿ 623 ಕೋಟಿ ಖರ್ಚು ಮಾಡಿದೆ. ಅಂದ್ರೆ ವರ್ಷಕ್ಕೆ ಹತ್ತತ್ರ 250 ಕೋಟಿ. ಆದ್ರೆ ನಮ್ಮ ರೈತರಿಗೆ ಒಂದು ವರ್ಷಕ್ಕೆ 280 ಕೋಟಿ ಕೊಡೋದಕ್ಕೆ ವಿಚಾರ ಮಾಡ್ತಾ ರಾಜ್ಯ ಸರ್ಕಾರ. ಹೌದು, ಅವ್ರಿಗೆ ಗೊತ್ತು ಕಣ್ರಿ,
ಫ್ರೀ ಕೊಟ್ರೆ ರಾಜ್ಯ ಹಾಳಾಗೋದು ಪಕ್ಕಾ ಅಂತ. ಇಲ್ಲಿವರೆಗೂ ರಾಜ್ಯ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಬಿಟ್ಟಿ ಭಾಗ್ಯಕ್ಕೆ ಹತ್ತತ್ರ 99,000 ಕೋಟಿ ಖರ್ಚು ಮಾಡಿದೆ. ಇವಾಗ ನಮ್ಮ ರೈತರ ಕಡೆ ಬರೋಣ. ವರ್ಷಕ್ಕೆ ಪ್ರೀ ಗ್ಯಾರಂಟಿ ಸ್ಕೀಮ್ಗಳಿಗೆ 39,200 ಕೋಟಿ ಖರ್ಚು ಮಾಡುವ ಸರ್ಕಾರ 1 ಟನ್ಗೆ 50 ರು ಕೊಟ್ರೆ ಕಳೆದ ವರ್ಷ ಬೆಳೆದ ಕಬ್ಬಿಗೆ ಹೋಲಿಸಿದ್ರೆ 280 ಕೋಟಿ ಕೊಡುತ್ತೆ. ಆದ್ರೆ ಅದು ಫ್ರೀ ಅಲ್ಲ ಕಣ್ರಿ. ನೀವು ವರ್ಷ ಪೂರ್ತಿ ರಾತ್ರಿ ಹಗಲು ದುಡಿದು ಕಬ್ಬು ಬೆಳೆಸಿ ಅದು ಕೂಡ 11.25 ರಿಕವರಿ ಇರಬೇಕು, ಮಾತ್ರ ನಿಮಗೆ 50 ರು ಕೊಡುತ್ತಂತೆ. ರೀ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನೀವು 50 ರು ಕೊಡ್ತೀನಂತ ಹೇಳಿದ ಮಾತ್ರಕ್ಕೆ ನಮ್ಮ ರೈತರು ಪಟಾಕಿ ಹೊಡೆದು ಕುಣಿದು ಕುಪ್ಪಳಿಸಿದ್ ನಮ್ಮ ರೈತರಿಗೆ ಏನಾದ್ರು 100 ರೂಪಾಯಿ ಕೊಟ್ಟಿದ್ರೆ ವರ್ಷಕ್ಕೆ 560 ಕೋಟಿ ಆಯ್ತು. ಆದ್ರೆ ನೀವು ಪ್ರೀ ಗ್ಯಾರಂಟಿಗೆ 1 ವರ್ಷಕ್ಕೆ ಕೊಟ್ಟಿದ್ದು 39,200 ಕೋಟಿ. ಅದೇ ನೀವು 1 ಟನ್ ಕಬ್ಬಿಗೆ 200 ರೂಪಾಯಿ ಕೊಟ್ರೆ ವರ್ಷಕ್ಕೆ 1,120 ಕೋಟಿ ಆಯ್ತು. ಆದ್ರೆ ಅದು ನಿಮ್ಮ ಮನಸ್ಸು ಒಪ್ಪೋದಿಲ್ಲವಲ್ವಾ? ಬಟ್ ಪ್ರೀ ಗ್ಯಾರಂಟಿಗಳಿಗೆ ಮಾತ್ರ 1 ವರ್ಷಕ್ಕೆ 39,200 ಕೊಡ್ತೀರಾ. 1 ಟನ್ ಕಬ್ಬಿಗೆ 200 ರೂಪಾಯಿ ಕೊಟ್ರೆ ನೀವು 1 ತಿಂಗಳಿಗೆ ಗೃಹಲಕ್ಷ್ಮಿಗೆ ಖರ್ಚು ಮಾಡುವುದಕ್ಕಿಂತ ಕಡಿಮೆ ಆಗುತ್ತೆ. ಆದ್ರೆ ನೀವು ಕೊಡೋದಿಲ್ಲ. ಯಾಕೆ ಹೇಳಿ? ಫ್ರೀ ಕೊಟ್ರೆ ರಾಜ್ಯ ಹಾಳಾಗೋದು ಪಕ್ಕ ಅಂತ ನಿಮ್ಗೆ ಗೊತ್ತು. ಇದನ್ನೇ ಯಾಕೆ ಪದೇ ಪದೇ ಹೇಳ್ತಿದ್ದಾನೆ ಈ ಮೂರ್ಖ ಅಂತೀರಾ? ಹೌದು, ನಾನು ಮೂರ್ಖ ಕಣ್ರಿ, ಮೂಕ ಪ್ರಜೆಗಳೇ. ಇವಾಗಾದ್ರೂ ತಿಳ್ಕೊಳ್ಳಿ. ಇದೇ ನಮ್ಮ ರೈತರ ಹೋರಾಟ ಎಲೆಕ್ಷನ್ ಟೈಮ್ ನಲ್ಲಿ ಏನಾದ್ರೂ ಇದ್ದಿದ್ರೆ ಸರ್ಕಾರ 1,000 ಕೊಡ್ತೀನಿ ಅನ್ನೋದ್ರಲ್ಲಿ ಸಂಶಯವೇ ಇರಲಿಲ್ಲ. ಇದರರ್ಥ ರಾಜಕಾರಣಿಗಳು ಎಲೆಕ್ಷನ್ ನಲ್ಲಿ ಗೆಲ್ಲೋಕೆ ರಾಜ್ಯನೇ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ. ಯಾವುದೇ ಪಕ್ಷ ಆಗ್ಲಿ ಅಥವಾ ವ್ಯಕ್ತಿ ಆಗ್ಲಿ ಫ್ರೀ ಆಗಿ ಏನಾದ್ರೂ ಕೊಡ್ತಾರೆ ಅಂತ ಅಂದ್ರೆ ಅದ್ರ ಹಿಂದೆ ದುರುದ್ದೇಶ ಇರೋದು 100ಕ್ಕೆ 100 ಸತ್ಯ. ಇನ್ನು ನಮ್ಮ ಮಕ್ಕಳಿಗೆ ಸರ್ಕಾರಿ ಕೆಲಸ ಸಿಗ್ತಿಲ್ಲ, ಸರ್ಕಾರ ಯಾವುದೇ ನೋಟಿಫಿಕೇಶನ್ ಮಾಡ್ತಿಲ್ಲ ಅಂತ ದಿನಾ ಬೆಳಿಗ್ಗೆದ್ರೆ ಬಾಯಿ ಬಡ್ಕೊತಿರಲ್ಲ, ಹೆಂಗೆ ಮಾಡ್ತಾರ್ರಿ? ಹಣ ಬೇಡವಾ? ಇರ್ಲಿ, ಸರ್ಕಾರ ಕೆಲಸದ ಬಗ್ಗೆ ಸರ್ಕಾರದ ಹತ್ರ ಎಷ್ಟು ಕೆಲಸಗಳು ಬಾಕಿ ಇವೆ, ಯಾಕೆ ಕರಿತಿಲ್ಲ ಅಂತ ಹೇಳಿ ನಿಮ್ಗೆ ಏನಾದ್ರೂ ಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ. ಇವಾಗ ನಮ್ಮ ರೈತರ ವಿಷಯಕ್ಕೆ ಬರೋಣ. 50 ರೂಪಾಯಿ ಕೊಡ್ತೀನ ಮಾತ್ರಕ್ಕೆ ನಮ್ಮ ರೈತರು ಪಟಾಕಿ ಹಚ್ಚಿ ಕುಣಿದು ಕುಪ್ಪಳಿಸಿದ್ ನಮ್ಮ ರೈತರು ನೀವೇನಾದ್ರೂ 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ ಫೋಟೋನ ಇಟ್ಕೊಂಡು ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಿದ್ರೇನೋ ಪಾಪ. ಒಟ್ಟಾರೆಯಾಗಿ ಇದು ನಮಗೆ ನಾವೇ ಮಾಡಿಕೊಂಡಿರುವ ಮೋಸ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದೆ ಯಾವ ರೀತಿ ವಿಡಿಯೋಗಳು ಬೇಕಂತ ಕಮೆಂಟ್ ಹಾಕಿ. ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.